ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಬಜೆಟಿಂಗಲ್ಲಿರೋ 5 ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪೇ ಬ್ಯಾಕ್ ಪೀರಿಯಡ್, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಕ್ಯಾಪಿಟಲ್ ಬಜೆಟಿಂಗು 19 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 5 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕೇಳ್ತಾರೆ. ಇಂಡಿವಿಜುವಲ್ ಆಗೋ ಕೇಳ್ಬೋದು, ಇಲ್ಲ 12 ಮಾರ್ಕ್ಸಿಗೆ ಯಾವ್ದಾರ 2 ಇಲ್ಲ 3ನ ಮಿಕ್ಸ್ ಮಾಡಿ ಕೇಳ್ಬೋದು. ಫಸ್ಟು ಪೇ ಬ್ಯಾಕ್ ಪೀರಿಯಡ್. ಪೇ ಬ್ಯಾಕ್ ಪೀರಿಯಡಲ್ಲಿ 2 ರೀತಿ ಕೇಳ್ಬೋದು, ಈವೆನ್ ಆರ್ ಅನ್ ಈವೆನ್. ಈವೆನ್ ಆರ್ ಅನ್ ಈವೆನ್. ಈವೆನಲ್ಲಿ ಸಿಮಿಲರ್ ಅಮೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10,000 ಅಮೌಂಟ್ನ ನೀವು ನಿಮ್ಮ ಫ್ರೆಂಡಿಂದ ತೊಗೊತೀರಾ. ಅದನ್ನು ಹೇಳ್ತೀರಾ, ನಾನು ಪ್ರತಿ ವರ್ಷ 2,000 ಕ್ಲಿಯರ್ ಮಾಡ್ತೀನಿ ನಿನಗೆ ಅಂತ. ಸೊ ಆ ಅಮೌಂಟು ಡಿವೈಡೆಡ್ ಮಾಡಿದ್ರೆ ಎಷ್ಟು ಇಯರ್ಸ್ ಆಗುತ್ತೆ? 5 ಇಯರ್ಸ್. ಇದು ಈವೆನ್. ಓಕೆ. ಅದೇ ಅನ್ಇವೆನ್ ಆದರೆ ನೀವು ಸೇಮ್ ಅಮೌಂಟ್ನೇ ತೊಗೊತೀರಾ, ಎಷ್ಟು? 10,000ನ. ಆದರೆ ಹೇಳ್ತೀರಾ, ನನ್ನ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನು ಕ್ಲಿಯರ್ ಮಾಡ್ತೀನಿ ನಿಮಗೆ ಪ್ರತಿ ವರ್ಷ ಅಂತ. ಆವಾಗ ನಿಮ್ಗೊಂದು ಫಾರ್ಮ್ಯಾಟ್ ಬೇಕಾಗುತ್ತೆ. ಫಾರ್ಮ್ಯಾಟ್ ಬಂದ್ಬಿಟ್ಟು ಇಯರ್, ಸಿ ಫ್ಯಾಕ್ಟ್, ಕ್ಯುಮ್ಯುಲೇಟಿವ್ ಸಿ ಫ್ಯಾಕ್ಟ್ ಬರ್ಕೊಂಡ್ರೆ ಇಯರಲ್ಲಿ 1, 2, 3, 4. ಸಿ ಫ್ಯಾಟು ಫಸ್ಟ್ನೇ 1,000, ಸೆಕೆಂಡ್ ಒನ್ 3,000, ಇಲ್ಲಿ 5,000, ಇಲ್ಲಿ ಮತ್ತೆ 6,000. ಓಕೆ. ಕ್ಯುಮ್ಯುಲೇಟಿವ್ ಸಿ ಫ್ಯಾಟ್ ಅಂದರೆ ಈ ಥರ ಜಿಗ್ಜ್ಯಾಗ್ ವೇಲ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. 1,000 ಪ್ಲಸ್ 3,000 4,000, ಮತ್ತು 4,000 ಪ್ಲಸ್ 5,000 9,000, 9,000 ಪ್ಲಸ್ 6,000 15,000. ನಿಮಗೆ ಬೇಕಾಗಿರೋ ಅಮೌಂಟ್ ಬಂದ್ಬಿಟ್ಟು 10,000, ಅದಕ್ಕಿಂತ ಎಕ್ಸಿಡಿಂಗ್ ಬೇಡ. ಸೊ ನಿಯರೆಸ್ಟ್ ಅಮೌಂಟ್ ಯಾವುದಿದೆ? 9,000. 9,000 ಯಾವ ಇಯರಲ್ಲಿದೆ? 3rd ಇಯರಲ್ಲಿದೆ. ಸೊ 3 ಪ್ಲಸ್ ಅಮೌಂಟು ಎಷ್ಟು ತೊಗೊಂಡಿದ್ದೀರಾ? 10,000 ತೊಗೊಂಡಿದ್ದೀರಾ, ಮೈನಸ್ ನಿಯರೆಸ್ಟಲ್ಲಿ ಎಷ್ಟು ಕ್ಲಿಯರ್ ಮಾಡ್ತಾಯಿದ್ದೀರಾ? 9,000. ಎರಡನ್ನ ಮೈನಸ್ ಮಾಡೋದ್ರಿಂದ ನಿಮಗೆ ಶಾರ್ಟೇಜ್ ಅಮೌಂಟು ಬರುತ್ತೆ. ಶಾರ್ಟೇಜ್ ಅಮೌಂಟ್ ಬಂದಾಗ ನೆಕ್ಸ್ಟ್ ಇಯರ್ ಎಷ್ಟು ಅಮೌಂಟ್ ಬರ್ತಾಯಿದೆ? 6,000 ಬರ್ತಾಯಿದೆ. ಅದನ್ನು ಡಿನಾಮಿನೇಟರಲ್ಲಿ ಬರ್ಕೊತೀರಾ. ಮೈನಸ್ 9,000 ಡಿವೈಡೆಡ್ ಬೈ 6,000 ಮಾಡಿದ್ರೆ ನಿಮಗೆ ಒಂದು ಫಿಗರ್ ಬರುತ್ತೆ. ಎಷ್ಟು? 0.16. ಕಂಟಿನ್ಯೂಸ್ 6 ಇದೆ, ರೆಕರಿಂಗ್ ಇರೋದ್ರಿಂದ ರೌಂಡಿಂಗ್ ಆಫ್ 7 ತೊಗೊತೀನಿ. ಇಲ್ಲಿ 3 ಇದೆ, ಆ್ಯಸ್ ಯೂಶುವಲ್ ಆ್ಯಡ್ ಮಾಡಿದ್ರೆ ನಿಮಗೆ ಬರುತ್ತೆ 3.167 ಇಯರ್ಸ್. ಈ ಥರ ಅನ್ಇವೆನ್ ಆಗುತ್ತೆ ಪೇಬ್ಯಾಕ್ ಪೀರಿಯಡಲ್ಲಿ. ಇದನ್ನು ನಿಮಗೆ ಇಮ್ಯಾಜಿನರಿ ಫಿಗರ್ಸಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಸ್ಕಿಲ್ ಡೆವಲಪ್ಮೆಂಟಲ್ಲಿದೆ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಬಂದರೆ 6 ಮಾರ್ಕ್ಸಿಗೆ ಕೇಳ್ಬೋದು, ಹಾಗೆ ಬಂದರೆ 5 ಮಾರ್ಕ್ಸಿಗೆ ಕೇಳ್ಬೋದು. ಈವೆನ್ ಬಗ್ಗೆ ಏನಾರು ಕೊಟ್ಟಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು. ಇವಾಗ ಪೇ ಬ್ಯಾಕ್ ಪೀರಿಯಡ್ ಆಯಿತು. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಿ ಕೇಳಿದ್ರೆ 2 ಥರ ಬರ್ಬೋದು ನಿಮಗೆ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ವಶನಲ್ಲಿ ಏನಾರ ಸೇಮ್ ಫೈಂಡ್ ಔಟ್ ದ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಏನಾರ ಮೆನ್ಷನ್ ಮಾಡಿದರೆ ಫಾರ್ಮುಲಾ ಬೇರೆ ಬರುತ್ತೆ. ಫಾರ್ಮುಲಾ ಬಂದ್ಬಿಟ್ಟು ಆವ್ರೇಜ್ ಆ್ಯನ್ಯುವಲ್ EAT or PAT, that is earning after tax or profit after tax, divided by original investment. ಒರಿಜಿನಲ್ ಇನ್ವೆಸ್ಟ್ಮೆಂಟಲ್ಲಿ ಏನೇನು ಬರುತ್ತೆ ಅನ್ನೋದು y is equal to ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ನ್ಯೂ ವರ್ಕಿಂಗ್ ಕ್ಯಾಪಿಟಲ್ or additional working capital plus installation charges plus transportation charges.
ಇದು ಕ್ವಶನಲ್ಲಿ ಏನಾರು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಮೆನ್ಷನ್ ಮಾಡಿದರೆ ಈ ಫಾರ್ಮುಲಾ ಬರುತ್ತೆ. ಇನ್ ದ ಕೇಸ್ ಕ್ವಶನಲ್ಲಿ ಏನಾರ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತ ಏನಾರು ಮೆನ್ಷನ್ ಮಾಡಿದರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಆವಾಗ ಮೇಲ್ಗಡೆ ಪೋರ್ಷನ್ ಸೇಮ್ ಇರುತ್ತೆ, ಆವ್ರೇಜ್ ಆ್ಯನ್ಯುವಲ್ EAT or PAT divided by average investment. ಆವ್ರೇಜ್ ಇನ್ವೆಸ್ಟ್ಮೆಂಟಲ್ಲಿ ಏನೇನು ಬರುತ್ತೆ ಅಂತ ನೋಡಿದ್ರೆ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ or salvage value into 1/2, that is half, plus new working capital or additional working capital plus ಏನು ಸ್ಕ್ರ್ಯಾಪ್ ಮೈನಸ್ ಮಾಡಿರ್ತೀರಲ್ಲ ಮತ್ತೆ ಆ್ಯಡ್ ಮಾಡ್ತೀರಾ. ಇದು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಿ ಬರೋದು. ನೆಕ್ಸ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಲ್ಲಿ ಫಾರ್ಮ್ಯಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಯರ್ ಏನು ಕ್ಯಾಶ್ ಫ್ಲೋ ಕೊಟ್ಟಿರ್ತಾರೆ, ದಟ್ ಈಸ್ ಕ್ಯಾಶ್ ಇನ್ಫ್ಲೋ. ಆಮೇಲೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಎಷ್ಟು ಡಿಸ್ಕೌಂಟಿಂಗ್ ಫ್ಯಾಕ್ಟರು. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಇಯರ್ ಫಾರ್ ಎನ್ ಎಕ್ಸಾಂಪಲ್ 2-3 ಇಯರ್ಸ್ ತೊಗೊತೀನಿ. ಲಾಸ್ಟಲ್ಲಿ ಟೋಟಲ್ ಕಾಲಮ್ ಬರ್ಕೊತೀನಿ. ಇಲ್ಲಿ ಏನು ಪ್ರೆಸೆಂಟ್ ವ್ಯಾಲ್ಯೂ ಟೋಟಲ್ ಮಾಡ್ತಿರಲ್ಲ, ಕ್ಯಾಶ್ ಫ್ಲೋ ಇಂಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕಂಡು ಹಿಡ್ತೀರ, ಅದನ್ನು ಇಂಟು ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಅದ್ರದ್ದು ಟೋಟಲ್ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಂದು ಅಮೌಂಟ್ ಬರುತ್ತೆ. ಅದು NPV ಆಗುತ್ತೆ. ಆ NPV ಇಂದಾಗೆ ಪಾಸಿಟಿವ್ ಇದ್ದರೆ accept the project, ನೆಗೆಟಿವ್ ಇದ್ದರೆ ರಿಜೆಕ್ಟ್ ದ ಪ್ರಾಜೆಕ್ಟ್. ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಲಿ ನಿಮಗೆ ಕೇಳೋದು. ಈ ಥರ 2 ಕೇಸ್ ಕೊಟ್ಬಿಟ್ಟು ಕಂಪೇರ್ ಮಾಡಿ ಕೇಳ್ತಾರೆ. ಯಾವ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಲಿ ಅಮೌಂಟ್ ಜಾಸ್ತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಮತ್ತು ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಇದು ಸಿಮಿಲರ್ ಟು NPV. ಆದರೆ ಸೇಮ್ ಹಿಂಗೆ NPVಯಲ್ಲಿ ಇಯರು ಕ್ಯಾಶ್ ಇನ್ಫ್ಲೋ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಪ್ರೆಸೆಂಟ್ ವ್ಯಾಲ್ಯೂ ತೆಗಿತೀರಲ್ಲ, ಇದರಲ್ಲೂ ಅಷ್ಟೇ ಒಂದು ಎಕ್ಸ್ಟ್ರಾ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ನೀವೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇತ್ತು ಅಂದರೆ ಇಲ್ಲಿ ನೀವೇನು ಮಾಡಿ ಅಂದರೆ ಇನ್ಕ್ರೀಸ್ ಬೈ 5 or 10, ಸೊ 15 ಅಸಂಪ್ಷನ್. ಇದು 15 ಮಾಡಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. ಕ್ಯಾಶ್ ಫ್ಲೋ ಸೇಮ್ ಇದ್ದರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ರೆಸೆಂಟ್ ವ್ಯಾಲ್ಯೂ ಟೋಟಲ್ ಬರುತ್ತೆ. ಟೋಟಲ್ ಬಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟಿಂದ ಮೈನಸ್ ಮಾಡಿದ್ರೆ ಇಲ್ಲಿ ಏನಿರುತ್ತಲ್ಲ ಅಮೌಂಟು ನೆಗೆಟಿವ್ ಫಿಗರಲ್ಲಿ ಬರಬೇಕು. ನಿಮಗೆ ನೆಗೆಟಿವ್ ಫಿಗರಲ್ಲಿ ಅಮೌಂಟು ಬರಬೇಕಾಗುತ್ತೆ. ಆವಾಗ IRRನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗುತ್ತೆ. ನೆಗೆಟಿವ್ ಫಿಗರಲ್ಲಿ ಬಂದಾಗ ನೆಕ್ಸ್ಟು ಒಂದು ಫಾರ್ಮ್ಯಾಟ್ ಇದೆ. ಏನು ಪಾಸಿಟಿವ್ ಅಮೌಂಟ್ ಬಂದಿರುತ್ತೆ ಮತ್ತು ನೆಗೆಟಿವ್ ಅಮೌಂಟ್ ಬಂದಿರುತ್ತೆ, ಎರಡರದ್ದು ಟೋಟಲ್ ಪಾಸಿಟಿವ್ ಪ್ಲಸ್ ನೆಗೆಟಿವ್. ಆದರೆ ನೆಗೆಟಿವ್ ಫಿಗರ್ನ ಕನ್ಸಿಡರ್ ಮಾಡಬೇಡಿ, ಹಂಗೆ ಆ್ಯಡ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಮತ್ತು ಏನು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ದು ಡಿಫ್ರೆನ್ಸ್ ಇರುತ್ತಲ್ಲ, ಇಲ್ಲಿ 10 ಮತ್ತು 5, ಇವಾಗ 5 ಇರುತ್ತೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಡಿಫ್ರೆನ್ಸು, ಆ ಡಿಫ್ರೆನ್ಸ್ನ ಇಲ್ಲಿ ಬರೀರಿ. ಮತ್ತು ನೆಗೆಟಿವ್ ಫ್ಯಾಕ್ಟರಲ್ಲಿ ಬಂದಿರೋ ವ್ಯಾಲ್ಯೂನ ಇಲ್ಲಿ ಬರೀರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೆಗೆಟಿವ್ ಫ್ಯಾಕ್ಟರ್ ಇಂಟು ಡಿಫ್ರೆನ್ಸ್, ಇದು ಪಾಸಿಟಿವಲ್ಲೇ ಇರುತ್ತೆ ಅಮೌಂಟು, ಅದು ನೆಗೆಟಿವ್ ಫ್ಯಾಕ್ಟರ್ ಮಾತ್ರ ಅಷ್ಟೇ. ಬಂದಿರೋ ಅಮೌಂಟ್ನ ಡಿವೈಡೆಡ್ ಬೈ ಏನು ಟೋಟಲ್ ಮಾಡಿರ್ತೀರೋ ಅದು ಮಾಡಿದ್ರೆ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಟೋಟಲ್ 500 ಇದೆ, ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು 400, ಸೊ ನಿಮ್ಮದು NPV ಬಂದುಬಿಟ್ಟು 100 ಬಂತು. ಇಲ್ಲಿ ನಿಮ್ಮದು ಅಮೌಂಟ್ ಬಂದುಬಿಟ್ಟು 350 ಬಂತು. ಆವಾಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು 400, ನಿಮಗೆ ಅಮೌಂಟ್ ಬಂದುಬಿಟ್ಟು 50 ನೆಗೆಟಿವಲ್ಲಿ ಬಂತು. ಆವಾಗ ನಿಮಗೆ ಬೇಸ್ ಆ್ಯಸ್ ಯೂಶುವಲ್ 10 ಬರ್ಕೊತೀರಾ, ಪ್ಲಸ್ ಪಾಸಿಟಿವ್ ಪ್ಲಸ್ ನೆಗೆಟಿವ್ 150 ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ರಕಾರ ಇಲ್ಲಿ ನೆಗೆಟಿವ್ ಫಿಗರ್ ಹಂಗೆ ಬರುತ್ತೆ, 50 ಡಿಫ್ರೆನ್ಸ್ 5, ಇಲ್ಲಿ ಅಮೌಂಟ್ ಬರುತ್ತೆ. ಅವಾಗ ನಿಮಗೆ 50 × 5 250 ಡಿವೈಡೆಡ್ ಬೈ
150 ಮಾಡ್ತೀರಾ. ಸೊ ನಿಮಗೆ ಇಲ್ಲಿ ಏನು ಬರುತ್ತೆ 1.67 ಬರುತ್ತೆ. ಆವಾಗ ನಿಮಗೆ ಆನ್ಸರ್ ಬಂದ್ಬಿಟ್ಟು 11.67 ಬರುತ್ತೆ. ಇದು IRR ಫೈಂಡ್ ಔಟ್ ಮಾಡೋದಾಗುತ್ತೆ. ನೆಕ್ಸ್ಟು ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನು ಕಂಡುಹಿಡಿದಿರ್ತೀರಾ ಅದು ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿ ಹೆಂಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಲ್ಲಿ ಇಯರು, ಕ್ಯಾಶ್ ಇನ್ಫ್ಲೋ, ಡಿಸ್ಕೌಂಟಿಂಗ್ ಫ್ಯಾಕ್ಟರು ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಕಾಲಮ್ ತೆಗೆದು ಟೋಟಲ್ ಬರ್ದಿರ್ತೀರಲ್ಲ ಆ ಅಮೌಂಟು ಇಲ್ಲಿ ಬರುತ್ತೆ. ಓಕೆನಾ? ಅದೇ ಫಾರ್ಮ್ಯಾಟಲ್ಲಿ ಇದು ಟೋಟಲ್ PV ಬರುತ್ತೆ ನಿಮಗೆ ಡಿವೈಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅದು ಅವ್ರು ಮೆನ್ಷನ್ ಮಾಡಿರ್ತಾರೆ ಕ್ವಶನಲ್ಲಿ, ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಪ್ರಾಫಿಟಬಿಲಿಟಿ. ಮತ್ತು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದ್ರಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದಕ್ಕೆ ಬೆಸ್ಟ್ ಒಂದು ಫಾರ್ಮ್ಯಾಟ್ ಥರ ಹೇಳ್ತೀನಿ, ಆ ಥರ ಮಾಡ್ಕೊಬಿಡಿ, ಈಸಿ ಆಗುತ್ತೆ ನಿಮಗೆ. 1 ಡಿವೈಡೆಡ್ ಬೈ 1 ಪ್ಲಸ್ ಡಿವೈಡ್ 100. ಇಲ್ಲಿ ಯಾವ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಆ ಪರ್ಸೆಂಟೇಜ್ ಹಾಕ್ಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 10 ತೊಗೊತೀನಿ. 10 ತೊಗೊಂಡ್ರೆ ಇವಾಗ ನಿಮಗೆ 10 ಡಿವೈಡೆಡ್ ಬೈ 100 ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ 0.1. ಮತ್ತು 1 ಪ್ಲಸ್ ಮಾಡಿದಾಗ 1.1 ಬರುತ್ತೆ. ಓಕೆ, ಇವಾಗ ನಿಮ್ಮದು ಫುಲ್ ಫಿಗರ್ ಏನಾಗುತ್ತೆ 1 ಡಿವೈಡೆಡ್ ಬೈ 1.1 ಆಗುತ್ತೆ. ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರು 10%ಗೆ ಬರ್ತಾ ಹೋಗುತ್ತೆ. 0.90 ಫಸ್ಟ್ ಇಯರ್ಗೆ ಬರುತ್ತೆ. ಸೇಮ್ ಹಂಗೆ ಈಸ್ ಈಕ್ವಲ್ ಟು ಓದ್ತಾ ಹೋದರೆ ನೆಕ್ಸ್ಟ್ ಇಯರ್ಗೆ ಬರ್ತಾ ಹೋಗುತ್ತೆ. ಕ್ವಶನಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ಇದನ್ನು. ಓಕೆ.